ನಮಸ್ತೆ ವೀಕ್ಷಕರೇ, ಸಾಯಿರಾಮ್ ಕ್ರಿಯೇಷನ್ಸ್ಗೆ ಸ್ವಾಗತ. ನೋಡಿ, ಇವತ್ತೊಂದು ನಾನು ಬ್ರೈಡಲ್ ಸ್ಯಾರಿ ಕುಚ್ಚು ಹಾಕೋದು ಯಾವ ಥರ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಸ್ಯಾರಿ ಬಂದು ಬೇಬಿ ಪಿಂಕ್ ಕಲರಲ್ಲಿದೆ, ಬಾರ್ಡರು ಡಾರ್ಕ್ ಪಿಂಕಲ್ಲಿದೆ. ಅದಕ್ಕೆ ನಾನು ನೋಡಿ ಬೇಬಿ ಪಿಂಕಲ್ಲಿ 6 ದಾರನ ಸುತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಸುತ್ತಿಟ್ಕೊಂಡು ಬೀಡ್ಸನ್ನು, ಸ್ಮಾಲ್ ಬೀಡ್ಸನ್ನು ಪೌಣಿಸಿಟ್ಕೊಂಡಿದ್ದೀನಿ ಗೋಲ್ಡ್ ಕಲರ್ದು. ಆಮೇಲೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಮೊದಲಿಗೆ ನೋಡಿ, ಸ್ಯಾರಿ ಪಲ್ಲು ಇದೆಯಲ್ಲ, ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಇವಾಗ ಸ್ವಲ್ಪ ಗ್ಯಾಪ್ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಮೊದಲಿಗೆ ಸ್ಯಾರಿಗೆ ಥ್ರೆಡನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಬಿಟ್ಟು ನೀಡಲ್ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಹೋಗಿ ದಾರನ ಎಳ್ಕೊಳ್ಬೇಕು. ಎಳ್ಕೊಂಡು ಮೊದಲಿರೋ 2 ದಾರನ ಒಂದು ಮಾಡಿ, ಇಲ್ಲಿ 3 ದಾರಗಳಿದ್ದಾವೆ. ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲೆ ಇರೋ 2 ದಾರನ ಒಂದು ಮಾಡಬೇಕು. ಇಲ್ಲಿ ಒಂದು ಡಬಲ್ ಕ್ರೋಶೆ ಆಯಿತು. ಇವಾಗ ನಾನಿಲ್ಲಿ ಬೀಡ್ ಆ್ಯಡ್ ಮಾಡಿಟ್ಕೊಂಡಿದ್ದೇನಲ್ಲ, ನೋಡಿ ಈ ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೇನಲ್ಲ, ಅದು ಒಂದು ಬೀಡನ್ನು ಇಲ್ಲಿ ಸೇರಿಸ್ಕೋಬೇಕು. ಒಂದು ಬೀಡನ್ನು ಇಲ್ಲಿ ಸೇರಿಸ್ಕೋಬೇಕು. ನೀಡಲ್ ಮೇಲೆ ದಾರ ತಗೊಂಡು ಮತ್ತು ಪಕ್ಕದಲ್ಲೇ ಹೋಗಿ ದಾರನ ತಂದು ಹೀಗೆ ತರಬೇಕು. ಇದನ್ನು ಸ್ವಲ್ಪ ಮುಂದಕ್ಕೆ ತಳ್ಳಬೇಕು. ಹೀಗೆ ತಂದು ಇಲ್ಲಿ 3 ದಾರಗಳಿದಾವಲ್ಲ, ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು. ಇನ್ನೂ ಒಂದು ಡಬಲ್ ಕ್ರೋಶೆ ಹಾಕಬೇಕು. ಒಟ್ಟು 3 ಡಬಲ್ ಕ್ರೋಶೆಗಳನ್ನು ಹಾಕಬೇಕು. ಸ್ಟಾರ್ಟಿಂಗಲ್ಲಿ ಇಲ್ಲಿ 2 ಚೈನು ಸೇರಿಬಿಟ್ಟು ಒಂದು ಡಬಲ್ ಕ್ರೋಶೆ ಆದಂಗೆ ಆಗುತ್ತೆ. ಒಟ್ಟು 3. ನೋಡಿ, ಈ ರೀತಿ ಬಾಕ್ಸ್ ಬಂದುಬಿಟ್ಟು ಅದ್ರ ಮೇಲೆ ಒಂದು ಬೀಡು ಈ ಥರ ಕೂರುತ್ತೆ. ನೆಕ್ಸ್ಟ್ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಬಿಟ್ಟು ನೀಡಲ್ ಮೇಲೆ ದಾರ ತಗೊಂಡು ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ, ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಅಂದರೆ ಒಂದು ಕಂಬ ಸೇರಿಸ್ಕೋಬೇಕು. ಇಲ್ಲಿ ಸೇಮ್ ಅದೇ ರೀತಿ ನೀಡಲ್ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಹೋಗಿ ದಾರನ ತಂದು ಈ ಬೀಡನ್ನು ಮುಂದೆ ಹೀಗೆ ತಳ್ಕೋಬೇಕು. ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು. ಮತ್ತು ನೀಡಲ್ ಮೇಲೆ ದಾರ ತೊಗೊಳ್ಬೇಕು, ಪಕ್ಕದಲ್ಲೇ ಹೋಗಿ ದಾರನ ತಂದು ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು. ನೋಡಿ, ಈ ರೀತಿ ಬರುತ್ತೆ. ಮತ್ತು 2 ಚೈನ್ ಹಾಕ್ಬಿಟ್ಟು ನೀಡಲ್ ಮೇಲೆ ದಾರ ತಗೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಬೇಕು. ನೋಡಿ, ಇದೇ ರೀತಿ ಫುಲ್ ಸ್ಯಾರಿಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಇದೇ ರೀತಿಯೇ ಬರುತ್ತೆ, ತೋರಿಸ್ತೀನಿ ನಾನು. ನೋಡಿ ವೀಕ್ಷಕರೇ, ಫಸ್ಟ್ ಸ್ಟೆಪ್ಪು ಈ ಥರ ಬಂದಿದೆ. ಇದೇ ರೀತಿ ನೆಕ್ಸ್ಟ್ ಸ್ಟೆಪ್ಪು ಹಾಕ್ಕೋಬೇಕು. ನೋಡಿ, ಇಲ್ಲಿ ನಾನು ಲಾಕ್ ಮಾಡಿರೋ ಜಾಗದಲ್ಲೇ ನೀಡ್ಲನ್ನು ಹಾಕಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಪಿಂಕ್ ಕಲರ್ ಥ್ರೆಡನ್ನು 6 ದಾರ ಸುತ್ತಕೊಂಡು ತುದಿಗೆ ನಾಟ್ ಹಾಕಿಟ್ಕೊಂಡಿದ್ದೀನಿ. ಹಾಗೆಯೇ ನೋಡಿ, ಬೀಡ್ಸ್ ಕೂಡ ಇದೆ, ಪೌಂಡ್ಸ್ ಇಟ್ಕೊಂಡಿದ್ದೀನಿ, ಸ್ಮಾಲ್ ಬೀಡ್ಸು.
ಇವಾಗ ಇಲ್ಲೇ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕಬೇಕಿಲ್ಲಿ. 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಗೊಂಡು 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಗೊಂಡು ನೋಡಿ, ಈ 2 ಚೈನ್ ಗ್ಯಾಪಲ್ಲಿ ಇಲ್ಲಿದೆಯಲ್ಲ ಗ್ಯಾಪು, ಈ ಗ್ಯಾಪಲ್ಲಿಗೆ ಹೋಗಿ ಥ್ರೆಡನ್ನು ತಂದು ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು. ಇಲ್ಲೊಂದು ಡಬಲ್ ಕ್ರೋಶೆ ಆಯಿತು. ಇವಾಗ ಥ್ರೆಡನ್ನು ಒಂದು ಬೀಡನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಬೀಡನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ತಗೊಂಡು ಸೇಮ್ ಅದೇ ಗ್ಯಾಪಲ್ಲೇ ಹೋಗಿ ದಾರನ ತಂದು ಈ ಬೀಡಿರುತ್ತಲ್ಲ ಇದನ್ನು ಹೀಗೆ ಮುಂದೆ ತಳ್ಕೊಬೇಕು. ತಳ್ಕೊಂಡು ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು. ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆನ ಹಾಕಬೇಕಿಲ್ಲಿ. ಒಟ್ಟು 3 ಡಬಲ್ ಕ್ರೋಶೆನ ಹಾಕಬೇಕು ಈ ಗ್ಯಾಪಲ್ಲಿ. ಮೊದಲಿರೋ ಡಬಲ್ ಕ್ರೋಶೆನ ಹಾಗೆ ಹಾಕಿಬಿಟ್ಟು 2ನೇ ಡಬಲ್ ಕ್ರೋಶಕ್ಕೆ ಬೀಡನ್ನು ಆ್ಯಡ್ ಮಾಡಬೇಕು. 3ನೇ ಡಬಲ್ ಕ್ರೋಶೆನ ಹಾಗೆ ಹಾಕಬೇಕು. ನೆಕ್ಸ್ಟ್ ಇವಾಗ 2 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ದಾರ ತಗೊಂಡು ಸೇಮ್ ಇದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು. ಈ ರೀತಿ ಕೊತ್ತಾ ಹೋಗಬೇಕು. ಬೀಡನ್ನು ಆ್ಯಡ್ ಮಾಡಿಬಿಟ್ಟು ಬೀಡನ್ನು ಹೀಗೆ ಮುಂದೆ ತಳ್ಕೋಬೇಕು. ಇನ್ನೊಂದು ಡಬಲ್ ಕ್ರೋಶೆ. ನೋಡಿ, ಈ ರೀತಿ ಫಿಲ್ ಮಾಡ್ತಾ ಹೋಗಬೇಕು ಫುಲ್ ಸ್ಯಾರಿಗಳನ್ನು. ನೋಡಿ ವೀಕ್ಷಕರೇ, ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಯಾವ ಥರ ಹಾಕೋದು ಅನ್ನೋದನ್ನು ನಾನಿಲ್ಲಿ ಪಿಂಕ್ ಕಲರ್ ಥ್ರೆಡ್ ತೊಗೊಂಡು ಇಲ್ಲಿ ಗಂಟು ಹಾಕಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾವು ಲಾಕ್ ಮಾಡಿರೋ ಜಾಗದಲ್ಲೇ ಒಂದು ಸಾರಿ ಲಾಕ್ ಮಾಡಬೇಕು. ಆಮೇಲೆ ಇಲ್ಲಿ ಒಂದು ಸಾರಿ ಸಿಂಗಲ್ ಕ್ರೋಶೆ ಹಾಕೋಣ. ಹಾಕಿಬಿಟ್ಟು ಇವಾಗ ಇಲ್ಲಿಂದ 4 ಚೈನ್ ಹಾಕ್ಕೋಬೇಕು. 1 2 3 4 ಚೈನ್ ಹಾಕಿಬಿಟ್ಟು ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲೇ ಲಾಕ್ ಮಾಡಬೇಕು. ಲಾಕ್ ಮಾಡಬೇಕು ಇಲ್ಲಿ. ಮತ್ತು 4 ಚೈನು 2 3 4 ಚೈನ್ ಹಾಕ್ಬಿಟ್ಟು ಇಲ್ಲಿ ಲಾಕ್ ಮಾಡಬೇಕು. ಮತ್ತು ಇಲ್ಲಿಂದ 6 ಚೈನ್ 2 3 4 5 6 ಚೈನ್ ಹಾಕ್ಬಿಟ್ಟು ಇದೇ 2 ಚೈನ್ ಗ್ಯಾಪಲ್ಲಿ ನೆಕ್ಸ್ಟ್ ಇರೋ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಮತ್ತು ಇಲ್ಲಿಂದ 4 ಚೈನ್ 4 ಚೈನು ಲಾಕು ಮತ್ತು 4 ಚೈನು. ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ಸ್ 4 ಚೈನ್ ಹಾಕಬೇಕು. ನೆಕ್ಸ್ಟ್ ಎಲ್ಲ 3 ಟೈಮ್ಸ್ 4 ಚೈನ್ ಹಾಕಬೇಕು.
ಟೈಮ್ಸು 4 ಚೈನ್ ಆಗಿದೆ. ಇನ್ನೊಂದು ಸಾರಿ 4 ಚೈನ್ ಹಾಕಬೇಕಿಲ್ಲಿ. ಮತ್ತು 6 ಚೈನ್, 3 4 5 6 ಚೈನ್ ಹಾಕಿ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಇದೇ ರೀತಿ ಫುಲ್ ಸ್ಯಾರಿಗೂ ಹಾಕ್ಕೊಂಡು ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ಪು ನೋಡಿ ಯಾವ ಥರ ಮಾಡೋದು ಅನ್ನೋದನ್ನು ನಾನು ಮೊದಲೇ ಇಲ್ಲಿ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಲಾಕ್ ಮಾಡೋಣ. ಲಾಕ್ ಇರೋ ಜಾಗದಲ್ಲಿ ಲಾಕ್ ಮಾಡಬೇಕು. ಆಮೇಲೆ ಒಂದು ಚೈನ್ ಹಾಕ್ಬಿಟ್ಟು ಇಲ್ಲಿ ಈ 4 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸು ಮಾಡ್ತೀನಿ ಸಿಂಗಲ್ ಕ್ರೋಶೆ ಹಾಕಿ ಲಾಕು. ನಂತರ ಇಲ್ಲಿಂದ 4 ಚೈನ್ ಹಾಕ್ಕೋಬೇಕು. 1 4 ಚೈನ್ ಹಾಕ್ಬಿಟ್ಟು ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ಲಾಕ್ ಮಾಡಬೇಕು. ಇಲ್ಲಿಗೆ ಲಾಕ್ ಮಾಡಿಬಿಟ್ಟು ಇವಾಗ ನಾವು ಇಲ್ಲಿಂದ ಈ 6 ಚೈನ್ ಗ್ಯಾಪಿಗೆ ಟ್ರಿಬಲ್ ಕ್ರೋಶೆನ ಮಾಡಬೇಕು. ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಂಡು ಈ 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಮೊದಲಿರೋ 2 ದಾರನ ಒಂದು ಮಾಡಬೇಕು. ಮತ್ತು 3 ದಾರ ಇದ್ದಾವೆ, ಅದರಲ್ಲಿ 2 ದಾರನ ಒಂದು ಮಾಡಬೇಕು. ಆಮೇಲೆ ಮತ್ತೆ 2 ದಾರ ಇದ್ದಾವೆ, ಅವನ್ನ ಒಂದು ಮಾಡಬೇಕು. ಒಟ್ಟು 3 ಟೈಮ್ಸ್ ಈ ಥರ ಮಾಡಬೇಕು. ಈ 6 ಚೈನ್ ಗ್ಯಾಪಲ್ಲಿ ಎಷ್ಟು ಟ್ರಿಬಲ್ ಕ್ರೋಶೆಗಳು ಹಿಡಿತಾವೋ ಅಷ್ಟು ಹಾಕಬೇಕು ಇದ್ರೊಳಗೆ. ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಂಡು ಆಮೇಲೆ ದಾರನ ಎಳ್ಕೊಂಡು ಮೊದಲಿರೋ ಒಟ್ಟು 4 ಥ್ರೆಡ್ಗಳಿದ್ದಾವೆ ಇದ್ರ ಮೇಲೆ. ಮೊದಲಿರೋ 2 ಥ್ರೆಡನ್ನು ಎಳ್ಕೊಬೇಕು. ಆ ಥ್ರೆಡ್ಡಿಂದ ನೀಡಲ್ ಮೇಲೆ ಥ್ರೆಡನ್ನು ಎಳ್ಕೊಬೇಕು. ಮತ್ತು 3 ಥ್ರೆಡ್ ಇದ್ದಾವೆ ಇಲ್ಲಿ, ಮೊದಲಿರೋ 2 ಒಳಗೆ ಎಳ್ಕೊಬೇಕು. ಆಮೇಲೆ 2 ಉಳ್ಕೊತವೆ, ಅದರಿಂದ ಹೀಗೆ ಎಳ್ಕೊಬೇಕು. ಈ ಥರ ಕಂಬಗಳು ಬರ್ತವೆ. ಟೂ ಟೈಮ್ಸು ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು ಮೊದಲಿರೋ 2 ದಾರನ ಒಂದು ಮಾಡಬೇಕು. ಆಮೇಲೆ ಮತ್ತೆ 2 ದಾರನ ಒಂದು ಮಾಡಬೇಕು, ಮತ್ತು 2 ದಾರನ ಒಂದು ಮಾಡಬೇಕು. ಇದೇ ರೀತಿ ಫಿಲ್ ಮಾಡಬೇಕು. ತರ್ಟೀನ್ ಕಂಬಗಳು ಬಂದಿದ್ದಾವೆ. ಇವಾಗ ಇಲ್ಲಿ ನಾವು 4 ಚೈನ್ ಇದೆಯಲ್ಲ, ಈ ಗ್ಯಾಪ್ ಒಳಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಇಲ್ಲಿಂದ 4 ಚೈನ್ ಹಾಕ್ಕೋಬೇಕು.
ಹಾಕಿಬಿಟ್ಟು ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಲಾಕ್ ಮಾಡಬೇಕು. ಮತ್ತು 4 ಚೈನ್ ಹಾಕ್ಬಿಟ್ಟು ಇಲ್ಲಿ 4 ಚೈನ್ ಇದೆಯಲ್ಲ ಇದ್ರೊಳಗೆ ಲಾಕ್ ಮಾಡಬೇಕು. ಇವಾಗ ಇಲ್ಲಿ 6 ಚೈನ್ ಇದೆಯಲ್ಲ ಇಲ್ಲಿಗೆ ಇಲ್ಲಿ ಏನು ಆರ್ಚ್ ಮಾಡಿದ್ದೀವೋ ಟ್ರಿಬಲ್ ಕ್ರೋಶೆ ಹಾಕಿದ್ದೀವೋ ಇದೇ ಥರನೇ ಇಲ್ಲೂ ಹಾಕ್ಕೋಬೇಕು. ನೋಡಿ ವೀಕ್ಷಕರೇ, ಈ ಥರ ಬಂದಿದೆ ಆರ್ಚು. ಇವಾಗ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಹಾಕೋದು ಅನ್ನೋದನ್ನು ನೋಡೋಣ. ನಾನಿಲ್ಲಿ ಪಿಂಕ್ ಕಲರ್ ಥ್ರೆಡನ್ನು ಇಟ್ಕೊಂಡಿದ್ದೀನಿ, 6 ದಾರನ ಸ್ಯಾರಿಗೆ ಇಲ್ಲಿ ಗಂಟು ಹಾಕಿಟ್ಕೊಂಡಿದ್ದೀನಿ. ಇವಾಗ ಇಲ್ಲೇ ಇನ್ನೊಂದು ಸಾರಿ ಲಾಕ್ ಮಾಡೋಣ. ಲಾಕ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ 4 ಚೈನ್ ಹಾಕ್ಕೋಬೇಕು. 1 2 3 4 ಚೈನ್ ಹಾಕಿಬಿಟ್ಟು ಇಲ್ಲೇನು ಗ್ಯಾಪ್ ಇದೆಯಲ್ಲ ಇದ್ರೊಳಗೆ ಲಾಕ್ ಮಾಡಬೇಕು. ಲಾಕ್ ಮಾಡಬೇಕಿಲ್ಲಿ. ಇವಾಗ ನೋಡಿ ವೀಕ್ಷಕರೇ, ಇಲ್ಲಿ 4 ಚೈನ್ ಹಾಕಿ ಆದಮೇಲೆ ನಾವು ಇಲ್ಲಿ ಈ ಗ್ಯಾಪಲ್ಲಿ ಡಬಲ್ ಕ್ರೋಶೆನ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಂಡು ದಾರನ ಹಿಡ್ಕೊಂಡು ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು. ಇವಾಗ ಇಲ್ಲಿ ಬೀಡ್ ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ ಬೀಡ್ ಆ್ಯಡ್ ಮಾಡಬೇಕು. ಇಲ್ಲಿ ದಾರ ಹೀಗೆ ತೊಗೊಂಡು ನೀಡ್ಲ ಮೇಲೆ ಪಕ್ಕದ 2 ಕಂಬದ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು. ಹೀಗೆ ಮತ್ತು ಇಲ್ಲಿ ಬೀಡನ್ನು ಆ್ಯಡ್ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಈ ಪಕ್ಕದ ಕಂಬದ ಗ್ಯಾಪಲ್ಲಿ ಹೋಗಿ ದಾರನ ತಂದು ಮತ್ತಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು. ಮತ್ತು ಬೀಡನ್ನು ಆ್ಯಡ್ ಮಾಡಬೇಕು. ಹೀಗೆ ಕಂಬದ ಮಧ್ಯೆ ಹೋಗಿ ದಾರ ಅಂತಂದು ಈ ಥರ ಬರುತ್ತೆ. ಮತ್ತು ಬೀಡನ್ನ ಆ್ಯಡ್ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಂಡು ಇವೆರಡು ಕಂಬದ ಗ್ಯಾಪಲ್ಲಿ ಹಾಕಿ ದಾರ ಅಂತಂದು ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲಿರೋ 2 ದಾರನ ಒಂದು ಮಾಡಬೇಕು. ಹೀಗೆ ಫುಲ್ ಆರ್ಚನ್ನು ಕಂಪ್ಲೀಟ್ ಮಾಡಬೇಕು. ಇವಾಗ ನೋಡಿ ಇಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ ಒಳಗೆ ನಾವು ಲಾಕ್ ಮಾಡಬೇಕು. ಗ್ಯಾಪ್ ಒಳಗೆ ಲಾಕ್ ಮಾಡಿ ಇಲ್ಲಿಂದ 4 ಚೈನ್ ಹಾಕ್ಕೋಬೇಕು. 1 2 3 4
4 ಚೈನ್ ಹಾಕ್ಬಿಟ್ಟು ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಇದ್ರ ಒಳಗೆ ಲಾಕ್ ಮಾಡಬೇಕು. ಇಲ್ಲಿ ಕುಚ್ಚು ಬರುತ್ತೆ. ನೋಡಿ ಈ ಥರ ಆರ್ಚ್ ಬರುತ್ತೆ. ಇದೇ ರೀತಿ ಫುಲ್ ನೋಡಿ ವೀಕ್ಷಕರೇ, ಫೈನಲಾಗಿ ಡಿಸೈನು ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ 1200ಇಂದ 1500ವರೆಗೂ ಚಾರ್ಜ್ ಮಾಡ್ಬೋದು. ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.